ಮದುವೆಯಾದ ಗಂಡಸರು ಪರಸ್ತ್ರೀರತ್ತ ಆಕರ್ಷಿತರಾಗಲು ಕಾರಣವೇನು? ಮದುವೆಯಾದ ಕೆಲವು ಪುರುಷರು ತಮ್ಮ ಮನೆಯಲ್ಲಿ ಸುಂದರವಾದ ಮಡದಿ ಇದ್ದರೂ ಬೇರೆ ಮಹಿಳೆಯರತ್ತ ಆಕರ್ಷಿತರಾಗಲು ಕಾರಣ ಇಲ್ಲಿವೆ. ನಿರ್ವಾಹಿತ ಪುರುಷರು ರಹಸ್ಯವಾಗಿ ಇತರ ಜನರ ಹೆಂಡತಿಯರಿಗೆ ಗಮನ ಕೊಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ವಿವಾಹಿತ ಸಂಬಂಧದಲ್ಲಿ ಜನರು ಬದ್ಧರಾಗಿದ್ದರಾಗಿ ಅವರ ನೋಟವು ಮೊದಲಿಗಿಂತ ಹೆಚ್ಚು ಅಲ್ಲಿ ಇಲ್ಲಿ ಅಲೆದಾಡುತ್ತದೆ ಎಂದು ಸಂಶೋಧನೆಯೊಂದು ಸೂಚಿಸುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅವನು ಬಂಧಿತನಾಗಿರುತ್ತಾನೆ. ಹೆಚ್ಚಿನ ಪುರುಷರು ತಮ್ಮ ಸ್ನೇಹಿತರನ್ನು ಅಥವಾ ಇತರ ಜನರ ಹೆಂಡತಿಯರನ್ನು ಹೊಗಳುವುದಕ್ಕೆ ಇದು ಒಂದು ಕಾರಣವಾಗಿದೆ. ಆದರೆ ಇದರಲ್ಲಿಯೂ ತಪ್ಪಿಲ್ಲ, ಯಾಕೆಂದರೆ ಮದುವೆಯ ನಂತರ ಗಂಡಸರು ತಮ್ಮ ಹೆಂಡತಿಯನ್ನು ಬಿಟ್ಟು ಯಾರನ್ನು ನೋಡುವುದಿಲ್ಲ, ಮಾತನಾಡುವುದಿಲ್ಲ ಎಂಬ ಮಟ್ಟಕ್ಕೆ ನಿರ್ಬಂಧಿತರಾಗುವುದು ಸರಿಯಲ್ಲ. ಮಿತಿ ಬಗ್ಗೆ ತಿಳಿದಿರಲಿ. ನಿಮ್ಮ ಮಿತಿಯನ್ನು ನೀವು ತಿಳಿದಿರುವವರೆಗೆ ಯಾರನ್ನಾದರೂ ಕಂಡಾಗ ಹೊಗಳುವುದು ತಪ್ಪಲ್ಲ, ಏಕೆಂದರೆ ಕೆಲವೊಮ್ಮೆ ಆ ಆಕರ್ಷಣೆಯಿಂದಾಗಿ ನಿಮ್ಮ ದಾಂಪತ್ಯ ಜೀವನ ಸಂಪೂರ್ಣ ಹಾಳಾಗುತ್ತದೆ. ವಿವಾಹಿತ ಪುರುಷರು ತಮ್ಮ ಹೆಂಡತಿಯರಿಗಿಂತ ಇತರ ಪುರುಷರ ಹೆಂಡತಿಯರತ್ತೆ ಏಕೆ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಾರೆ ಎನ್ನುವುದನ್ನು ಹಿಂದಿನ ಕಾರಣ ಏನು ಎಂದು ಎಂದೆಂದರೂ ಯೋಚಿಸುತ್ತಿದ್ದೀರಾ? ಮದುವೆ ಸರಿಯಾಗಿ ನಡೆಯುತ್ತಿದ್ದಾಗ ಒಬ್ಬ ವ್ಯಕ್ತಿಯ ತನ್ನ ವೈವಾಹಿಕ ಜೀವನದಲ್ಲಿ ಅತೃಪ್ತನಾಗಿದ್ದಾಗ ಅವನ ಕಣ್ಣುಗಳು ಭಾವನಾತ್ಮಕ ಬೆಂಬಲಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡಲು ಪ್ರಾರಂಭಿಸುತ್ತವೆ. ಗಂಡು ಮತ್ತು ಹೆಂಡತಿಯ ನಡುವೆ ಸಂವಹನ ಮತ್ತು ತಿಳುವಳಿಕೆ ಕೊರತೆಯಿರುವಾಗ ಇದು ಸಾಮಾನ್ಯವಾಗಿ ಸಂಭವಿಸುತ್ತದೆ. ಈ ಸಮಯದಲ್ಲಿ ಪುರುಷರನ್ನು ತನ್ನ ಹೆಂಡತಿಯ ಮೋಸ ಮಾಡುವಲ್ಲಿ ಯಾವುದೇ ಹಾನಿಯನ್ನು ಪರಿಗಣಿಸಿದ್ದಾಗ ಈ ರೀತಿ ಆಗುತ್ತದೆ. ಲೈಂಗಿಕವಾಗಿ ತೃಪ್ತಿ ಹೊಂದಿಲ್ಲದಿದ್ದಾಗ ಸಂಬಂಧವು ಸುಗಮವಾಗಿ ನಡೆಯಲು ದೈಹಿಕ ಅನ್ಯೋನ್ಯತೆಯ ಬಹಳ ಮುಖ್ಯ. ಮತ್ತೊಂದೆಡೆಯ ನಿಮ್ಮ ಸಂಗಾತಿಯ ನಿಮ್ಮೊಂದಿಗೆ ಲೈಂಗಿಕ ಸಂಪರ್ಕವನ್ನು ಅನುಭವಿಸಲು ಸಾಧ್ಯವಾಗದಿದ್ದರೆ ಆ ಸಮಯದಲ್ಲಿಯೂ ಅವನು ಇತರ ಮಹಿಳೆಯರ ಕಡೆಗೆ ಆಕರ್ಷಿತನಾಗುತ್ತಾನೆ. ಮಕ್ಕಳನ್ನು ಹೊಂದಿದ ನಂತರ, ಮಗುವಿನ ನಂತರ ಮಹಿಳೆಯ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅವರ ಜೀವನವು ಮಗುವಿನ ಸುತ್ತ ಸುತ್ತದೆ, ಆದರೆ ಅವರ ಆದ್ಯತೆಗಳು ಸಹ ಬದಲಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಪುರುಷರು ತಮ್ಮ ಹೆಂಡತಿಯ ಬಗ್ಗೆ ಭ್ರಮನಿರಸಿಗೊಳ್ಳುತ್ತಾರೆ. ಇದರಿಂದಾಗಿ ಅವರ ಮನಸ್ಸು ಅಲ್ಲಿ ಇಲ್ಲಿ ಅಲೆದಾಡಲು ಪ್ರಾರಂಭಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದು. ಕೆಲವರು ಕುಟುಂಬ ಮತ್ತು ಸಮಾಜದ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುತ್ತಾರೆ. ಅಂಥವರ ಜೀವನದಲ್ಲಿ ನಿಧಾನವಾಗಿ ಮುನ್ನಡೆಯುವಾಗ ಅವರು ಜೀವನದಲ್ಲಿ ಬಹಳಷ್ಟು ಕಳೆದುಕೊಂಡಿದ್ದಾರೆ ಎಂದು ಅರಿವಾಗುತ್ತದೆ. ಇಂಥವರು ಬಹುಬೇಗ ಇತರ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ. ಫ್ರೆಂಡ್ಸ್, ಪೂರ್ತಿ ಕೇಳಿದಕ್ಕೆ ಈ ಸ್ಟೋರಿ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.